ದುಸ್ಥಾನದ ಅಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಅನಗತ್ಯ ಖರ್ಚುಗಳು, ಅಪಮಾನ, ಮನಸ್ಸಿಗೆ ನೋವು ಇದು ಸಾಧ್ಯತೆ ಇದೆ, ಹುಷಾರು. ಆದರೆ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ, ವಹಿವಾಟು ತುಂಬ ಚೆನ್ನಾಗಿರುತ್ತೆ. ವಿದೇಶ ಸಂಪರ್ಕ ಇತ್ಯಾದಿ ಅವುಗಳಿಂದ ಹೆಚ್ಚಿನ ಸಂಪಾದನೆ ಇವುಗಳು ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಆರೋಗ್ಯ ವ್ಯತ್ಯಾಸ ಇದೆ, ನಷ್ಟತೆ ಇದೆ, ಸ್ವಲ್ಪ ಹುಷಾರಾಗಿರಿ. ಮತ್ತು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಮನಸ್ತಾಪಗಳಿದ್ದಾವೆ. ಕಾರಣ ಏನಪ್ಪ ಅಂದರೆ ಗ್ರಹಗಳ ಸಂಚಾರ. ಯಾವ ಗ್ರಹ ಅಷ್ಟಮದಲ್ಲೋ ವ್ಯಯದಲ್ಲೋ ಸಂಚರಿಸುತ್ತೆ ಸಹಜವಾಗಿ ಅಂಥ ವ್ಯಥೆ ನೋವು ಉಂಟಾಗುತ್ತೆ. ಹೀಗಾಗಿ ಧೃತಿಗೆಡಬಾರ್ದು. ನಾವು ಬಂದದ್ದು ಬರಲಿ, ಭಗವಂತನ ದಯೆ ಇರಲಿ ಅಂತ ಮುಂದುವರಿತಾನೆ ಇರಬೇಕು. ಕಾಲ ನಮ್ಮನ್ನು ಹುಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗಾಗಿ ಯೋಚನೆ ಮಾಡಬೇಡಿ. ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನೋಡಿ ಸ್ವಲ್ಪ ತಿಳಿಯಾಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳಿದೆ, ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಬಹಳ ಮುಖ್ಯವಾಗಿ ಕುಟುಂಬದ ಸಹಕಾರ ಸಿಕ್ಕ ಮೇಲೆ ಸ್ವಲ್ಪ ನಿಮಗೆ ಒಂದು ಬಲ ಬರುತ್ತೆ. ಎದುರಿಸ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಬರುತ್ತೆ. ಆ ಮಟ್ಟಿಗೆ ಚೆನ್ನಾಗಿದೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಶುಕ್ರನ ಸಂಚಾರ ಲಾಭಾಧಿಪತಿಯೂ ಹೌದು, ಶಿಷ್ಟಾಧಿಪತಿಯೂ ಹೌದು. ಅವನು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಆದರೂ ನೀವು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ತಂದೆಯ ಮಕ್ಕಳಲ್ಲಿ, ತಾಯಿಯ ಮಕ್ಕಳಲ್ಲಿನ ಒಂದು ಪ್ರೀತಿ ಬಾಂಧವ್ಯಗಳು ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಸೂಚಿಸುತ್ತೆ. ಧರ್ಮ ಕಾರ್ಯಗಳಲ್ಲಿ ಯಾವುದೋ ಒಂದು ಸಭೆ ಸಮಾರಂಭ, ಶುಭ ಸಮಾರಂಭ ಅಂಥ ಕಡೆ ಸ್ವಲ್ಪ ಏನೋ ವೈರತ್ವವೋ ಶತ್ರುತ್ವವೋ ಅಲ್ಲಿ ಹೋಗಿರ್ತೀರ, ಕಿರಿಕಿರಿ ಆಗ್ತಾ ಇರುತ್ತೆ. ಆ ರೀತಿಯ ಸಾಧ್ಯತೆಯನ್ನು ಸೂಚಿಸುತ್ತೆ ಇದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಈ ವಾರ ಹೇಗೆ ಇರಬೇಕು ನೀವು ಅಂದರೆ ಬಹಳ ಎಚ್ಚರಿಕೆಯಿಂದಲೇ ಇರಬೇಕು ನೀವು ಕೂಡ. ಪ್ರಾರ್ಥನೆಗೆ ಏನಪ್ಪ ಧನುರಾಶಿಯವರು ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ವಿಷ್ಣು ಮತ್ತು ಮಹಾಲಕ್ಷ್ಮಿ ಇವೆರಡನ್ನು ತಪ್ಪದೇ ಈ ದೇವತೆಗಳ ಆರಾಧನೆ ಮಾಡೋದು ಅದನ್ನು ತುಂಬ ಒಳ್ಳೆಯದು. ಅದನ್ನು ಮಾಡಿ. ವಿಷ್ಣು ಸಹಸ್ರನಾಮ ಜೊತೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಅವರಿಬ್ಬರನ್ನು ಪ್ರಾರ್ಥಿಸೋದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.